ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಪ್ ಲೈನ್ ತುಂಡಾಗಿ ಘನಘೋರ ದುರಂತ ಸಂಭವಿಸಿದೆ. ಜಿಪ್ ಲೈನ್ ಕಟ್ಟಾಗಿ 40 ಅಡಿ ಎತ್ತರದಿಂದ ವ್ಯಕ್ತಿ ಬಿದ್ದಿದ್ದಾರೆ. ದಾಂಡೇಲಿಯ ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ ನಲ್ಲಿ ಆಗಿರುವಂತಹ ಘಟನೆ ಇದು. ದಾಂಡೇಲಿಯ ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಜಿಪ್ ಲೈನ್ ತುಂಡಾಗಿ 40 ಅಡಿ ಎತ್ತರದಿಂದ ಒಬ್ಬ ವ್ಯಕ್ತಿ ಬಿದ್ದಿದ್ದಾರೆ. ವಿಜಯಪುರ ನಗರದ ಕುಬೇರ್ ಸುರಪುರಗೆ ಗಾಯ ಆಗಿದೆ. 2 ಕೈ 2 ಕಾಲಿನ ಮೂಳೆಗಳು ಪುಡಿ ಪುಡಿ ಆಗಿದ್ದಾವೆ. ಕಳೆದ ಜುಲೈ 3ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಭೀಕರ ದೃಶ್ಯ ಸಹೋದರ ಪ್ರಶಾಂತ್ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವಿಜಯಪುರ ದಾಂಡೇಲಿ ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ ಜಿಪ್ ಲೈನ್ ದುರಂತ ಇದು. ವಿಜಯಪುರದ ಯುವಕನಿಗೆ ಮಾರಣಾಂತಿಕ ಗಾಯ ಆಗಿದೆ. ಓ ಮೈ ಗಾಡ್, ಆ ದೃಶ್ಯವನ್ನ ನೋಡಿ. ಜಿಪ್ ಲೈನ್ ಕಟ್ಟಾಗಿ 40 ಅಡಿ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿದ್ದಾನೆ ಆ ಯುವಕ. ನಿಜಕ್ಕೂ ಕೂಡ ಭಯಾನಕವಾದಂತಹ ಘಟನೆ ಇದು. 2 ಕಾಲು 2 ಕೈನ ಮೂಳೆಗಳು ಮುರಿದಿದ್ದಾವೆ. ವಿಜಯಪುರದವನು ಇವನು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಫ್ರೆಂಡ್ಸ್ ಎಲ್ಲ ಹೋಗಿರ್ತಾರೆ ಅಂತ ಅನ್ಸುತ್ತೆ, ಟ್ರಿಪ್ ಅಂತ ಹೇಳಿ. ದಾಂಡೇಲಿಗೆ ಸಾಕಷ್ಟು ಜನ ಪ್ರತಿನಿತ್ಯ ಬರ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. 30ರಿಂದ 40 ಅಡಿ ಎತ್ತರದಿಂದ ಈ ವ್ಯಕ್ತಿ ಮೇಲ್ಗಡೆಯಿಂದ ಬಿದ್ದಿರೋದು. ವಿಜಯಪುರ ನಗರದ ನಿವಾಸಿ ಈತ. ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ಗೆ ಸಹೋದರ ಪ್ರಶಾಂತ್ ಜೊತೆಗೆ ಕುಬೇರ ತೆರಳಿದ್ರಂತೆ. ಭೀಕರ ಅಪಘಾತದ ದೃಶ್ಯ ಅಥವಾ ಭೀಕರ ಘಟನೆಯ ದೃಶ್ಯ ಸಹೋದರ ಪ್ರಶಾಂತ್ ಮೊಬೈಲ್ನಲ್ಲಿ ಸೆರೆಯಾಗಿರೋದು. ನಿಮ್ಗೆ ಏನು ನೋಡ್ತಾ ಇದ್ದೀರಿ, ಎಂಥ ಘಟನೆ. ಅದಕ್ಕೆ ಹೇಳೋದು, ಭಾಳ ಹುಷಾರಾಗಿರಬೇಕು. ಜೊತೆಗೆ ಈ ಆ್ಯಕ್ಟಿವಿಟೀಸ್ ಏನು ನಡೆಸ್ತಾರಲ್ಲ ಅವ್ರೇನು ಮುಂಚೆ ನೋಡ್ಕೊಂಡಿರೋದಿಲ್ವಾ, ಏನು ಕತೆ. ಪದೇ ಪದೇ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ. ಜಿಪ್ ಲೈನ್ ತುಂಡಾಗುತ್ತೆ ಅಂತ ಅಂದರೆ ಏನರ್ಥ? ಅಷ್ಟು ಭಾರ ಇರುವಂಥ ವ್ಯಕ್ತಿ ಹೋಗ್ತಾ ಇರ್ತಾನೆ, ನೋಡ್ಕೊಳ್ಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಏನೂ ಇಲ್ಲ. ಕೆಳಗಡೆ ನೋಡಿದರೆ ಅಲ್ಲಿ ಸಿಮೆಂಟ್ ಆಗಿರೋದು. 40 ಅಡಿ ಎತ್ತರದಿಂದ ಆ ವ್ಯಕ್ತಿ ಬೀಳ್ತಾನೆ ಅಂತ ಅಂದರೆ ಆತ ಬದುಕುಳಿದಿರೋದೇ ಹೆಚ್ಚು. ಹಿಂಗೆ ಬಿದ್ದಿದ್ದಾನೆ ಅಲ್ಲಿಂದ. ಒಳ್ಳೆ ಫುಟ್ಬಾಲ್ ಥರ ಕೆಳಗಡೆ ಬಿದ್ದು ನೋಡಿ, ಅಲ್ಲಿ ಕುಟುದು ಆ ಕಡೆ ಹೋಗ್ತಾನೆ. ಸ್ಟರ್ಲಿಂಗ್, ದಾಂಡೇಲಿಯ ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ ನಲ್ಲಿ ಆಗಿರುವಂತಹ ಘಟನೆ ಇದು. Start video. Start video. Start video. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯಪುರ ರಿಪೋರ್ಟರ್ ದೀಪಕ್ ಶಿಂದೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಅಷ್ಟು ಗೊತ್ತಾಗಲ್ವಾ ಅಲ್ಲಿ ಈ ಆಕ್ಟಿವಿಟಿಯನ್ನ, ಈ ಗೇಮ್ನ ನಡೆಸೋರು ಅಥವಾ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ? ಅಷ್ಟು ಭಾರವಾದಂಥ ವ್ಯಕ್ತಿ ಅಲ್ಲಿ ಹೋಗ್ತಾರೆ ಅಂತ ಅಂದರೆ ಅದೆಲ್ಲ ನೋಡಬೇಕಲ್ವಾ ಮುನ್ನೆಚ್ಚರಿಕೆ ಕ್ರಮವಾಗಿ?
ಖಂಡಿತ ರಾಮ್, ಏನ್ ಈ ಒಂದು ಘಟನೆ ನಡೆದಿರುವಂತದ್ದು ದಾಂಡೇಲಿ ಒಂದು ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ ನ ಜಿಪ್ ಲೈನ್ ದುರಂತ ಆಗಿರುವಂತದ್ದು. ಇದರಲ್ಲಿ ವಿಜಯಪುರದ ಯುವಕನಿಗೆ ಮಾರಣಾಂತಿಕ ಗಾಯ ಆಗಿದೆ. ಏನು ಕುಬೇರ್ ಸುರ್ಪುರ್ ಅನ್ನುವಂತ ಒಬ್ಬ ಯುವಕ ಇದ್ದಾನೆ, ಆತ ಜಿಪ್ ಲೈನ್ ನ ಲಾಕ್ ಕಟ್ ಆಗಿ ಈಗ ಬಹುತೇಕ ಸಾವು ಬದುಕಿನ ಮಧ್ಯೆನೇ ಹೋರಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಆತನನ್ನ ಈಗ ಮಹಾರಾಷ್ಟ್ರದ ಮಿರಜ್ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ದಾಖಲಿಸಿ ಅಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದ್ರೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗಿದ್ದಂತ ಏನು ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ ಇದೆ, ಈ ಒಂದು ರೆಸಾರ್ಟ್ ನ ಸಿಬ್ಬಂದಿ ಅಜಾಗರೂಕತೆ ಜೊತೆಗೆ ಪ್ರವಾಸಿಗರು ಏನ್ ತೆರಳುತ್ತಾರೆ, ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಜಾಗ್ರತೆಯನ್ನು ವಹಿಸಬೇಕು. ಮತ್ತೆ ಆತನ ವೇಟ್ ಎಷ್ಟಿದೆ, ಅದು ಹಗ್ಗ ಅದು ಅಷ್ಟೊಂದು ವೇಟನ್ನ ತಡ್ಕೊಳ್ತದ ಅನ್ನುವಂತ ಮುಂದಾಲೋಚನೆಯನ್ನ ಕೂಡ ಮಾಡಬೇಕಾಗಿತ್ತು ರೆಸಾರ್ಟ್ ನ ಸಿಬ್ಬಂದಿ. ಆದ್ರೆ ದುರದೃಷ್ಟವಶಾತ್ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು ರಾಮ್. ಈಗ ಆ ವ್ಯಕ್ತಿ ಹೇಗಿದ್ದಾರೆ? ಬಹುತೇಕವಾಗಿ ಈಗಾಗಲೇ ಏನು ಕುಬೇರ್ ಸುರ್ಪುರ್ ಇದ್ದಾರೆ, ಅವರ ಜಾಯಿಂಟ್ ಅಂದ್ರೆ ಬ್ಯಾಕ್ ಪೇನ್ ಅಲ್ಲಿ ಇರುವಂತ ಬೋನ್ಗಳು ಈಗ ಕಟ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೇನೆ ಒಂದಷ್ಟು ಕೈಕಾಲು ಮತ್ತೆ ಮೂಳೆಗಳು ಫ್ರಾಕ್ಚರ್ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಾವು ಬದುಕಿನ ಮಧ್ಯೆ ಅಂತಂದ್ರೆ ಬಹುತೇಕವಾಗಿ ಈಗ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಆಪರೇಷನ್ ಮಾಡಿ ವೈದ್ಯರು ಈಗ ರಾಡ್ಗಳನ್ನ ಕೂಡ ಅಳವಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಮಹಾರಾಷ್ಟ್ರದ ಮಿರಜ್ನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಆರಂಭದಲ್ಲಿ ಏನ್ ರೆಸಾರ್ಟ್ ನ ಮ್ಯಾನೇಜ್ಮೆಂಟ್ ಇತ್ತು, ಅದು ಚಿಕಿತ್ಸೆಯ ವೆಚ್ಚವನ್ನು ನಾವು ಕೊಡ್ತೀವಿ, ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ರು. ಆ ನಂತರದಲ್ಲಿ ಯಾವುದೇ ರೀತಿ ಸ್ಪಂದನೆಯನ್ನ ಕೊಟ್ಟಿರಲಿಲ್ಲ. ಈಗ ಸದ್ಯಕ್ಕೆ ಮತ್ತೆ ಯುವಕನ ಕುಟುಂಬಸ್ಥರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮಿರಜ್ನ ಆಸ್ಪತ್ರೆಗೆ ದಾಖಲಿಸಿರುವ ಸಂಪೂರ್ಣ ವೆಚ್ಚವನ್ನ ರೆಸಾರ್ಟ್ನವರು ಭರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ರೀತಿಯ ಅಜಾಗರೂಕತೆಗಳು ನಡೀಬಾರದು ಅನ್ನುವಂತ ಒಂದು ವಿಚಾರಗಳು ಕೂಡ ಪ್ರಜ್ಞಾವಂತರಿಂದ ಕೇಳಿ ಬರ್ತಾ ಇರುವಂತದ್ದು ರಾಮು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.